Hi guys, good morning everyone. Welcome back to Patil's Insta Vlogs. ಗೈಸ್ ಇವತ್ತು ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎದ್ದಿದ್ದೀನಿ, ಲೇಟ್ ಆಯಿತು, 7:30 ಆಗೈತಿ. ಇವಾಗ ಎದ್ದಿದ್ದೀನಿ. ಇವಾಗ ಎಚ್ಚರ ಆಗಿರಲಿಲ್ಲ, ನೈಟ್ ಲೇಟಾಗಿ ಮಲ್ಕೊಂಡಿದ್ದೆ. 12 ಗಂಟೆ ಏನಾಗಿತ್ತು, ಲೇಟಾಗಿ ಎದ್ದಿದ್ದೀನಿ. ಬರೀ ಇವತ್ತು ಇಡ್ಲಿ ವಡ ಮಾಡಿರ್ತಾರೆ. ಫಸ್ಟು ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿ ವರ್ಕ್ ಮಾಡಿ ಇನ್ಸ್ಟಿಟ್ಯೂಟ್ಗೆ ಹೋಗೋದಿರ್ತೈತಿ. ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಕ್ಲಾಸ್ ಐತೆ. ಆ್ಯಕ್ಚುಲಿ ಟ್ಯೂಸ್ಡೇ ಟು ಫ್ರೈಡೇ. ನೋಡೋಣ ಈ ವಾರ ಏನೋ ನಮ್ಮ ರೂಮವರು ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತಿದ್ದಾರೆ. ನೋಡೋಣ. ನಾನು ಒಳಗಡೆನೇ ವ್ಲಾಗ್ ಮಾಡ್ತಿದ್ದೆ, ಬಟ್ ಒಳಗಡೆ ಎಲ್ಲರೂ ಮಲ್ಕೊಂಡಿದ್ದಾರೆ. ಮತ್ತು ಬೆಳಗ್ಗೆ ಬೇಡ ಡಿಸ್ಟರ್ಬ್ ಆಗುತ್ತಂತಂದು ಅವರೆಲ್ಲ ಡ್ಯೂಟಿಗೆ ಹೋಗಿ ಬಂದಿರ್ತಾರೆ, ಟಯರ್ಡ್ ಆಗಿರ್ತಾರೆ. ನೀವು ಮಾತಾಡಿದ್ರೆ ಸರಿಗಿರಲ್ಲ ಅಂತ ಅಂದ್ಕೊಂಡು ಹೊರಗೆ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಬರೀ ಆಮೇಲೆ ಸಿಗ್ತೀನಂತ, ಫ್ರೆಶ್ ಅಪ್ ಆಗಿ ಸಿಗ್ತೀನಂತ. ಗೈಸ್ ರೆಡಿಯಾಗಿದ್ದೀನಿ, ಫ್ರೆಶ್ ಅಪ್ ಆಗಿ ಬಂದು ಟಿಫಿನ್ ಮಾಡ್ತಾಯಿದ್ದೆ. ತಟ್ಟೆ ಇಡ್ಲಿ ವಡ ಸಾಂಬಾರು ಅಲ್ಲಿ ಫುಲ್ಲಾಗಿತ್ತು. ರೂಮಿಗೆ ಬಂದು ನೋಡೋಣ ಅಂತ ಮುಂದೆ ಬರ್ರಿ ತಿಂದು ಸಿಗ್ತೀನಂತ. ಗೈಸ್ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತಿಳ್ಕೊಂಡಿರೋದೇನೆಂದರೆ, ವ್ಲಾಗ್ ಮಾಡೋಕ್ಕೆ ಮಾತ್ರ ನಾಚಿಗೆನೇ ಇರಬಾರ್ದು. ಒಂದು ಚೂರು ನಾಚಿಗೆ ಇರಬಾರ್ದು. ನಾಚಿಗೆ ಇದ್ದರೆ ಮಾತ್ರ ವ್ಲಾಗ್ ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ನಂತರ ಆಗುತ್ತೆ. ಅಲ್ಲಿ ಕೆಳಗಿಂದ ಇಡ್ಲಿ ತಗೊಂಡು ಬಂದು ಮೇಲೆ ಮಾತಾಡೋದು ಹಂಗಾಗುತ್ತೆ. ಏನಕ್ಕಂತಂದ್ರೆ ನಾಚಿಗೆ ಅನ್ನೋದು ಏನಕ್ಕೆ ಇರಬಾರ್ದು ಅಂದರೆ, 1000 ಜನ ಅಲ್ಲ, ಲಕ್ಷಾಂತರ ಜನ ಬಂದ್ರೂ ಅವ್ರ ಮುಂದೆ ಹೋಗಿ ಕ್ಯಾಮ್ರಾ ಹಿಡಿದು ಮಾತಾಡೋಷ್ಟು ಧೈರ್ಯ ಇರಬೇಕು. ನಾವು ಅವ್ರ ಮುಂದೆ ಅವ್ರು ಏನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂತಾರೆ ನಾಚ್ಕೊಂಡು ಬ್ಲಾಗ್ ಮಾಡೋಕ್ಕೆ ಮಾತ್ರ ಆಗೋಲ್ಲ. ನಾನು ಸ್ಟಾರ್ಟಿಂಗು ಒಂದು 5-6 ವೀಡಿಯೋ ಮಾಡಬೇಕಾದ್ರೆ ಹಂಗೆ ಅಂದ್ಕೊಂಡಿದ್ದೆ, ಅವ್ರು ನೋಡಿ ಹಂಗೆ ಅನ್ಕೊಂತಾರೆ, ಇವ್ರು ನೋಡಿ ಹಂಗೆ ಅನ್ಕೊಂತಾರೆ, ಏನು ಮಾಡಲಿ ಅವ್ರು ಹಂಗೆ ಅನ್ಕೊಂತಾರೆ ಅಂತ. ಬಟ್ ಇವಾಗ ಪರವಾಗಿಲ್ಲ, ಸ್ವಲ್ಪ ಅಟ್ಲೀಸ್ಟ್ ಅಷ್ಟು ಗದ್ದಲಾಗಿಲ್ಲ ಅಂದ್ರೂ ಮಾತಾಡೋಕ್ಕಾಗಲಿಲ್ಲ ಅಂದ್ರಿಲ್ಲ, ಮ್ಯಾನೇಜ್ ಮಾಡೋಷ್ಟಂತೂ ಐತೆ. ಸ್ಟಾರ್ಟಿಂಗು ಹೊರಗಡೆ ಹೋಗ್ಬೇಕಾದ್ರೆ ಮಾತಾಡ್ಬೋದು, ಬಟ್ ನನ್ನ ಹತ್ರ ಇನ್ನೂ ಸ್ಟಾರ್ಟಿಂಗ್ ಅಲ್ವ, ನಾನು ಮೈಕ್ ಏನು ಗ್ಯಾಜೆಟ್ಸ್ ತಗೊಂಡಿಲ್ಲ. ಮೈಕ್ ಅವೆಲ್ಲ ಆಮೇಲೆ ತಗೊಂಡ್ರಾಯ್ತು. ನಾನು ಹೊರಗಡೆ ಹೋಗಿ ಮಾತಾಡ್ತೀನಂದರೆ ಬರೀ ನಾಯ್ಸ್ ಪೊಲ್ಯೂಷನ್ನೇ ಜಾಸ್ತಿ ಇರ್ತೈತೆ, ಹೊರಗಡೆ ಪೊಲ್ಯೂಷನ್ನೇ ಜಾಸ್ತಿ ಇರ್ತೈತೆ. ಸೊ ಹಂಗಾಗಿ ಮಾತಾಡೋದು ಕಷ್ಟ, ಹೊರಗಡೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಆದ್ರೂ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಬರ್ತಾ ಮಾತಾಡ್ತಾ ಇರ್ತೀನಿ, ಬಟ್ ಜಾಸ್ತಿ ಗದ್ದಲ ಇದ್ದಲ್ಲಿ ಮಾತಾಡೋಕ್ಕಾಗಲ್ಲ. ನಮ್ಗಿಂತ ವಾಯ್ಸ್ ಜಾಸ್ತಿ ಅದರದ್ದೇ ಆಗಿರುತ್ತೆ. ಸೊ ಹಂಗಾಗಿ ನೋಡೋಣ ಬರ್ರಿ, ಇವಾಗ ಪ್ರಾಕ್ಟೀಸ್ ಮಾಡೋದೈತೆ, ಓದೋದೈತೆ. ಓದಿ ಇನ್ಸ್ಟಿಟ್ಯೂಟಿಗೆ ಹೋಗ್ಬೇಕಾದ್ರೆ ಸಿಗ್ತೇನಂತ ಬರ್ರಿ. ಗಾಯ್ಸ್ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೀನಿ. ಟಿಫಿನ್ ಎಲ್ಲ ಆಯಿತು, ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೀನಿ. ಎವ್ರಿ ಟೈಮ್ ಏನಕ್ಕೆ ಕೈ ಆಡಿಸ್ತೀನಿ ತಿಳಿವೇನಂತಂದರೆ, ಸ್ವಲ್ಪ ಡ್ಯಾಂಡ್ರಫ್ ಐತೆ. ಸೊ ಹಂಗಾಗಿ ನೋವು ಕೊಡ್ತೈತೆ, ಹಂಗಾಗಿ ಕೈ ಆಡಿಸ್ತೀವಿ. ನೀನು ಯಾವಾಗಲೂ ವೀಡಿಯೋ ಮಾಡಿದಂಗೆ ತಲೆ ಮೇಲೆ ಕೈ ಇರುತ್ತೆ ಅನ್ಕೋಬೇಡ್ರಿ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಸೊ ಹಂಗಾಗಿ ಇದು ಮಾಡ್ತಾ ಇರೋದು. 11 ಗಂಟೆ ಆಯ್ತು. ಆ್ಯಕ್ಚುಲಿ 12 ಗಂಟೆ ಕ್ಲಾಸು, ಬಟ್ ಇನ್ಸ್ಟಿಟ್ಯೂಟಲ್ಲಿ ಅವ್ರು ಫೋನ್ ಮಾಡಿದ್ದಾರೆ, ನೀವು ಬಂದೇ ಇಲ್ವಲ್ಲ ಇನ್ನೂ ಅಂತ. ಅದಕ್ಕೆ ನಾನು 11:15 ಹೋದ್ರೆ ಆಯ್ತು ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಇವಾಗ ಹೋಗ್ತಾ ಇದ್ದೀನಿ ಕ್ಲಾಸ್ ಮುಗಿಸ್ಕೊಂಡು. ನಾನು ಬೇರೆ ಹೋಗ್ಬೇಕಾದ್ರೆ ರೋಡ್ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವು ಗಾಡಿಗಳೆಲ್ಲ ಹೋಗ್ತಾವ ಬುರ್ರ ಅಂತ. ಇವ್ರ ಸೌಂಡ್ಗಳೇ ಜಾಸ್ತಿ, ಯಾವಾಗಲೂ ನಾನು ಮಾತಾಡಿದಂಗೆಲ್ಲ ಇವ್ರ ಸೌಂಡೇ ಜಾಸ್ತಿ. ಇವಾಗ ನೋಡ್ರಿ, ನನ್ನ ಬಗ್ಲಾಗ ಯಾವುದೋ ಒಂದು BBMP ಗಾಡಿ ನಿಂತೈತೆ ಕಸದ್ದು, ಇದ್ರದ್ದು ಬರ್ತಿರ್ತ ಮೇ ಬಿ. ಬಟ್ ನನ್ನ ಹತ್ರ ಸ್ಟಾರ್ಟಿಂಗ್ ಮೈಕ್ ಇಲ್ವಲ್ಲ, ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನ ನನಗೆ ಕಾನ್ಫಿಡೆನ್ಸ್ ಬರತ್ತನ್ನ ಸ್ವಲ್ಪ ಏನೋ ಪರ್ಚೇಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬನ್ನಿ ಇನ್ಸ್ಟಿಟ್ಯೂಟಿಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬಂದು ಸಿಗ್ತೇನಂತ. ಗೈಸ್ ಈಗ ಬಂದೆ, ಇನ್ಸ್ಟಿಟ್ಯೂಟ್ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಫುಲ್ಲು ಹಸುವಾಗ್ಬಿಟ್ಟಿತ್ತು, ಊಟ ಮಾಡ್ಕೊಂಡು ಬಂದೀನಿ. ಇವಾಗ ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿ ಎದ್ದು ವರ್ಕ್ ಕೊಟ್ಟಿದ್ದಾರೆ, ವರ್ಕ್ ಮಾಡಬೇಕು. ಒಂದು ಹಾಫ್ ಆನ್ ಅವರ್ ರೆಸ್ಟ್ ತಗೊಂಡು ಸಿಗ್ತೀನಂತ.